ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ವಿಡಿಯೋನ ನಾನು ಆಲ್ರೆಡಿ 5 o'clock ಆಗಿದೆ, ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ನಾವೆಲ್ಲ ಹೊರಗಡೆ ಹೊರಟಿದ್ದೀವಿ. ಬನ್ನಿ. ಆಗ್ಲಿಂದ ಈ ಹುಡುಗರು ಸೈಕಲ್ ಹೊಡಿತಾ ಇದ್ದಾರೆ. ಇಲ್ಲಿ ನೋಡಿ, ಕಲ್ಯಾಣೋತ್ಸವ ನಡೆಯುತ್ತೆ. ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಚೆನ್ನಾಗಿ ಮಾಡಿರ್ತಾರೆ. ಪ್ರತಿ ವರ್ಷ ಇಲ್ಲಿ ನಡೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ದೇವರಿಗೆಲ್ಲ ಅಲಂಕಾರ ಮಾಡಿ ಹೂವಿನಿಂದ ಇದು ಮಾಡಿದ್ದಾರೆ. ನಾವು ಹೋದಾಗ ಆಲ್ಮೋಸ್ಟ್ 5:30 ಆಗಿತ್ತು. ಬಟ್ ಅವಾಗಿನ್ನೂ ಅಷ್ಟು ರಶ್ ಇರಲಿಲ್ಲ, ಕ್ಯೂ ಇತ್ತು. ಬಟ್ ಕ್ಯೂ ಅಲ್ಲಿ ಬೇಗ ಬೇಗ ಹೋಗ್ಬೋದಿತ್ತು. ಬಟ್ ಒಳಗಡೆ ಎಲ್ಲ ಅದು ಫುಲ್ಲು ಕತ್ಲೆ ಥರನೇ ಇತ್ತು. ಫುಲ್ಲು ಸುತ್ತಲಕ್ಕೂ ಇದೇ ಥರ ಎಲ್ಲ ಸ್ಕ್ರೀನೆಲ್ಲ ಹಾಕ್ಬಿಟ್ಟು ದೇವ್ರನ್ನ ಇದು ಮಾಡಿದರು, ಅಲಂಕಾರ ಮಾಡಿದರು. ಬಟ್ ಫುಲ್ಲು ಒಳಗಡೆ ಎಲ್ಲ ಇದೇ ರೀತಿ ಕತ್ಲೆನೇ ಇತ್ತು. ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ. ಬಟ್ ರಶ್ ಇದ್ರಿಂದ ಸ್ವಲ್ಪ ಬೇಗ ಹೋಗ್ಬೇಕಾಯ್ತು. ಬಟ್ ಸಾಯಂಕಾಲ ಹೋಗಿದ್ರೆ ಮೇ ಬಿ ಲೈಟಿಂಗ್ಸ್ ಎಲ್ಲ ಇರ್ತಿತ್ತು ಅನಿಸುತ್ತೆ. ನಾವು ಹೋದಾಗ ಇನ್ನೂ ಲೈಟಿಂಗ್ಸ್ ಏನೂ ಅರೇಂಜ್ ಆಗಿರಲಿಲ್ಲ. ಅದೇ ರೀತಿ ಅಲಂಕಾರ ಮಾಡಿ ಹೂವಿನಿಂದ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಅದು ದೇವರ ವಿಗ್ರಹದ ಫುಲ್ಲು ಕತ್ಲೆ ಇತ್ತು. ಈ ಕಡೆ ಸುತ್ತ ಎಲ್ಲ ಇದೇ ರೀತಿಯಿಂದ ಫೋಟೋಗಳಿಂದ ಎಲ್ಲ ಸುತ್ತಲಕ್ಕೂ ಡೆಕೋರೇಷನ್ ಮಾಡಿದರು. ಜೊತೆಗೆ ನಾವು ಆ ದೇವರು ಗರ್ಭಗುಡಿ ಏನಿದೆ ಆ ಸುತ್ತಲಕ್ಕ ಹೋಗ್ಬೇಕಾದ್ರೆ ಫುಲ್ಲು ಒಂದು ಸುತ್ತು ಬರಲಿಕ್ಕೆ ಇದೇ ರೀತಿ ಡೆಕೋರೇಷನ್ ಮಾಡಿ ನೀಟಾಗಿ ಚೆನ್ನಾಗಿ ಮಾಡಿದರು. ಒಳ್ಳೆ ಗವಿ ಒಳಗಡೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ನೋಡಿ, ನನ್ನ ಮಗಳಂತೂ ಫುಲ್ ಖುಷಿಯಾಗಿ ಹೋಗ್ತಾ ಇದ್ಲು. ನೋಡಿ, ಇದೇ ರೀತಿ ಸುತ್ತಲೂ ಒಂದು ಸುತ್ತು ಪ್ರದಕ್ಷಿಣೆ ಬರೋ ಥರ ಮಾಡಿದರು. ಇಲ್ಲಿಂದ ಒಂದು ಸುತ್ತು ಪ್ರದಕ್ಷಿಣೆ ಬಂದು ಆದಮೇಲೆ ಇಲ್ಲಿ ಉಯ್ಯಾಲೆ ಮೇಲೆ ದೇವರು ನಿಂತಿದ್ರು. ಅದ್ರ ಕೆಳಗಡೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಹಂಗೆ ಹೊರಗೆ ಬರ್ಬೋದಿತ್ತು. ನೋಡಿ, ಇಲ್ಲಿ ಉಯ್ಯಾಲೆ, ಅದ್ರ ಕೆಳಗಡೆ ನಾವು ಬರಬೇಕು. ಬಂದ್ಬಿಟ್ಟು ನಮಸ್ಕಾರ ಮಾಡಿ ಹೊರಗಡೆ ಬರ್ಲಿಕ್ಕೆ ಮಾಡಿದರು. ಇದು ಅದ್ರ ಸುತ್ತಲಿನ ಫೋಟೋಸ್ ಎಲ್ಲ ಇದೇ ರೀತಿ ಫುಲ್ಲು ಎಷ್ಟು ಡೆಕೋರೇಷನ್ ಮಾಡಿದ್ರಂದರೆ ಫುಲ್ಲು ಫುಲ್ ಸುತ್ತಲಕ್ಕ ಎಲ್ಲ ಇದೇ ರೀತಿ ಡೆಕೋರೇಷನ್ ಮಾಡಿದ್ರು. ನನ್ನ ಮಗಳು ಇದೇ ಗ್ಯಾಪಲ್ಲಿ ಫೋಟೋ ಅಂತೇಳಿ ಫೋಟೋ ತೆಗೆಸ್ಕೊತಾ ಇದ್ಲು. ಬಟ್ ನನಗಿದು ತುಂಬ ಇಷ್ಟ ಆಯಿತು, ಮಂಟಪ ಡೆಕೋರೇಟ್ ಮಾಡಿದ್ದು. ಸೇಮ್ ತಿರುಪತಿಲಿ ಹೇಗಿದೆ ಅದೇ ರೀತಿ ಇದು ಹೊರಗಡೆ. ಈ ಹೊರಗಡೆಯಲ್ಲಿ ಎಲ್ಲರೂ ದೇವ್ರನ್ನ ನೀಟಾಗಿ ಜೋಡಿಸ್ಬಿಟ್ಟು ಅದನ್ನು ಹೂವಿನಿಂದ ಅಲಂಕಾರ ಮಾಡಿದರು. ಬಟ್ ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ. ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ಆದಮೇಲೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಲಡ್ಡು ಮತ್ತು ಸ್ವೀಟನ್ನು. ಅದನ್ನು ತಿಂದ್ಕೊಂಡು ನನ್ನ ಮಗಳು ಬುಕ್ ಸ್ಟೋರಿಗೆ ಹೋಗಿ ಅಲ್ಲೂ ಅವಳನ್ನು ಜೆರಾಕ್ಸ್ ತೊಗೊತಾ ಇದ್ದಾಳೆ. ಅದನ್ನು
ತೊಗೊಂಡು ಮನೆಗೆ ಬಂದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಆಲ್.